nam parita upatalawa bharati sore bharati sore sagita nam parita upatalawa ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ಮಂಡೋದರಿ ಇದ್ದರು ಮನಸ್ಸಿಗೆ ನೆಮ್ಮದಿಯೇ ಇಲ್ಲವಲ್ಲ. ಭೃಷ್ಟನ್ನ ಸೇವಿಸಿದರು, ತೃಪ್ತಿ ಇಲ್ಲ. ಹಂಸ ತಲ್ಪದೋಳ್ ಮಲಗಿ ನಿದ್ರಿಸಿದರು, ಪವಡಿಸಿ ನಿದ್ರಿಸಿದರು, ನಿದ್ರೆ ಇಲ್ಲ. ಯಾವುದೋ ಬಿಡಿಸಲಾರದ ಸಮಸ್ಯೆಯು ಎನ್ನನ್ನು ಕಾಡುತ್ತಿರುವುದಲ್ಲ. ಅದು ಅವಮೋಹ, ಅದು ಯಾವ ಪ್ರೀತಿ, ಅದ್ಯಾವುದೋ ಬಿಡಿಸಲಾರದ ಮೋಹ. ಓ ಮರೆತಿದ್ದೆನು ಶೋಕ ತಪ್ತಳಾದ ಜಾನಕಿಯನ್ನು ಅಪಹರಿಸಿ ತಂದಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಆಕೆಯನ್ನು ನೋಡುತ್ತಾ 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 ನನ್ನನ್ನೇ ನಾನು ಮರೆತಿರುವನು. ಏನು ಮಾಡಲಿ ಆಕೆಯನ್ನು ಬಲತ್ಕರಿಸಲೇ. ಎಂತಹ ನೀಚ ಕೃತ್ಯ. ಸುಮ್ಮನಿರಲೇ ದಕ್ಕಲಾರರು. ಏನಾದರೂ ಆಗಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯನ್ನು ಆಕೆಯನ್ನು ಹೊಂದಿ ನಾನು ಎರಡು ಸರಸ ಸಲಾಪದ ಮಾತುಗಳನ್ನು ಆಡಿ ಈನಾಕ್ಷಿಯನ್ನು ಹೊಂದಲೇ. ಏನಾದರೂ ಹೋಗಲಿ, ನಾನೀಗಲೇ ಅಶೋಕವನಕ್ಕೆ ಪ್ರಯಾಣಿಸುವೆನು.
ರಾಮಚಂದ್ರ ಪ್ರಭು, ನನ್ನ ಮೊರೆಯು ನಿನಗೆ ಕೇಳಿಸದೆ ಸ್ವಾಮಿ. ಈ ದುಳ್ಳನು ನನ್ನನ್ನು ಅಪಹರಿಸಿರುವುದು ನಿನಗೆ ತಿಳಿಯದೆ ಇನ್ನು ಎಲ್ಲಿಯವರೆಗೆ ನಾನು ಈತನ ಬಂಧನದಲ್ಲಿರಬೇಕು? ಈ ಜನ್ಮದಲ್ಲಿ ನಿನ್ನ ಮುಖ ಕಮಲವನ್ನು ನೋಡುವ ಭಾಗ್ಯ ನನಗೆ ದೊರೆಯುವುದಿಲ್ಲವೇ ಸ್ವಾಮಿ? ಏನು ರೂಪು, ಏನು ಲಾವಣ್ಯ, ಎಷ್ಟು ಮನೋಹರ, ಎಷ್ಟು ಮನೋಹರವಾಗಿರುವುದು. ಈಕೆಯನ್ನು ಸೇರದಿರುವ ಪುರುಷ ಲಕ್ಷಣವೇ ವ್ಯರ್ಥವಲ್ಲವೇ? ಜಾನಕಿ ಕಾಂತ ಮಣಿಯಳ, ಕಾಂತ ಮಣಿಯಳ ಕಾಮನ ಜಾನಕಿ ಸೀತಾ ಕಾಂತ ಮಣಿಯಳ, ಕಾಂತ ಮಣಿಯಳ ಕಾಮನರಾಗಿ ಶ್ರೀಜಗಂಗಳು ಕಾಣೆಯ ಜಾನಕಿ ಶ್ರೀಜಗಂಗಳು ಕಾಣೆಯ ಭುಜಗವೇ ಸಾಕಿ ಜಾನಕಿ ಸೀತಾ ಶ್ರೀಜಗಂಗಳು ಕಾಣೆಯ ಭುಜಗವೇ ಸಾಕಿ ಅಜಯ ಮನಗೆ, ಅಜಯ ಮನಗೆ ಮರಣ ಧ್ವಜದಲ್ಲಿ ಬರೋದ ಮರ ರಾಜ ಅದೆಂದು ಹಳ್ಳಿಗೆ ಕಾಂತ ಬಡಿಯಳ, ಕಾಂತ ಬಡಿಯಳ ಕಾಮನರಾಗಿ ಅದೆಂದು ನಾನು ಹಳ್ಳಿಗೆ ಹಳ್ಳಿಗೆ ಹಳ್ಳಿಗೆ. ಜಾನಕಿ ಜಾನಕಿ ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ಈ ದಶಕಂಠನನ್ನು ವರಿಸು, ದಿವ್ಯ ಸುಖವನ್ನೇ ತೋರಿಸುವೆನು. ಬಾ ಜಾನಕಿ, ಬಾ ಅರಮನೆಗೆ ಹೋಗೋಣ. ಬಾ ಜಾನಕಿ. ಪಾಪಾತ್ಮ, ಇಂಥ ಮಾತುಗಳನ್ನಾಡು ನಿನಗೆ ನಾಚಿಕೆ ಆಗೋದಿಲ್ಲವೇ? ಈಗಲೂ ಹೇಳುತ್ತಿರುವೆ ಕೇಳು. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಸುಖದಿಂದ ಬಾಳೋ ಕೀರ್ತಿಶಾಲಿಯಾಗು. ಜಾನಕಿ, ನನ್ನ ಪಟ್ಟದರಸಿಯಾದ ಮಂಡೋದರಿಗೆ 101 ಜನ ಸೇವಕರಿಯನ್ನು ಮಡಿಗಿರುವೆನು. ಅವರೆಲ್ಲರೂ ನಿನ್ನನ್ನು ಗಂಧ ಪುಷ್ಪದಿಂದ ಅಲಂಕರಿಸುವರು. ಜಾನಕಿ, ನನ್ನ ಪಟ್ಟದರಸಿಯಾದ ಮಂಡೋದರಿಯೂ ಕೂಡ ನಿನಗೆ ದಾಸಾನುದಾಸಳಾಗುವಳು. ಎಚ್ಚೇಳು ಚಕ್ರವರ್ತಿ ಸಾರ್ವಭೌಮ, ಈ ದಶಕಂಠನು ನಿನಗೆ ದಾಸಾನುದಾಸನಾಗುವಳು. ಬಾ ಜಾನಕಿ, ಬಾ. ಈ ದಶಕಂಠನನ್ನು ವರಿಸು, ದಿವ್ಯ ಸುಖವನ್ನು ತೋರಿಸುವೆನು. ಬಾ ಜಾನಕಿ, ಬಾ. ಅರಮನೆಗೆ ಹೋಗೋಣ. ಎಲ್ಲ ಇದ್ದುಳ್ಳನೆ ಜಾನಕಿ, ನನ್ನ ಸ್ವಾಮಿಗೆ ಏನಾದರೂ ಈ ಸಂಗತಿ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವುದು ಜೋಕೆ. ಜಾನಕಿ, ಆ ರಾಮನನ್ನೇ ಕಳೆದ ದಿನಗಳನ್ನು, ದುರ್ದಿನಗಳನ್ನು ಮರೆತು ಬಿಡು. ಈ ದಶಕಂಠನನ್ನು ವರಿಸು, ದಿವ್ಯ ಸುಖವನ್ನೇ ತೋರಿಸುವೆನು. ಬಾ ಜಾನಕಿ, ಬಾ ಬಾ. ಈ ದಶಕಂಠನನ್ನು ವರಿಸು. ಬಾ ಜಾನಕಿ. ಎಲೈ ಭ್ರಷ್ಟ, ನೀಚ, ದುರುಳ, ನನ್ನ ಸ್ವಾಮಿಗೆ ಏನಾದರೂ ನನ್ನನ್ನು ಕದ್ದು ಕರೆತಂದಿರುವ ಸಂಗತಿ ತಿಳಿದರೆ ನಿನ್ನ ಉದರವನ್ನು ಸೇಳಿ ಬಿಡುವರು. ಅದು ಅಲ್ಲದೆ ನನ್ನನ್ನು ಕದ್ದು ಕರೆತಂದಿರುವುದು ನಿನ್ನ ಕುಲವನ್ನೇ ನಾಶ ಮಾಡುವ
ಕಡಕೋಡಿಯಲ್ಲಿ ಕಡಕೋಡಿ ನಿಲ್ಲುವುದೇ ನಿಲ್ಲುವುದೇ ಬಡಿದು ನಾವು ಕಡಿವೆನೆ ಒಳಗಬಹುದು ಬಡಿದು ನಾವು ಕಡಿವೆನೆ ಒಳಗಬಹುದು ಕರಗಡೆ ನಡುಗಿಸಿ ಬೆಳಗನ್ನು ಬೆಳಗಿಸುವೆ ಕರಗಡೆ ನಡುಗಿಸಿ ಬೆಳಗನ್ನು ಬೆಳಗಿಸುವೆ ಕಡಕೋಡಿಯಲ್ಲಿ ಕಡಕೋಡಿ ನಿಲ್ಲುವುದೇ ನಿಲ್ಲುವುದೇ ಜಾನಕಿ ಆ ಏಡಿಯಾದ ರಾಮನು ಈ ವಿಷಯ ತಿಳಿದರು ಈ ಸಪ್ತಸಾಗರವನ್ನು ದಾಟಿ ಬರಲು ಅವನು ಹರ್ಗನು ಬಿಡು ಅವನ ಹಂಬಲವನ್ನು ಈ ದಶಕಂಠನನ್ನು ವರಿಸು ಬಾ ನನ್ನ ಪಟ್ಟದರಸಿಯಾಗಿ ಮಾಡುವೆನು ಬಾ ಜಾನಕಿ ಬಾ ಜಾನಕಿ ಅರಿ ಭಯಂಕರನಾದ ನನ್ನ ಸ್ವಾಮಿಗೆ ಎದೆಗಟ್ಟು ನಿಲ್ಲಬಲೆಯ ಈ ಧರೆಯೊಳಗೆ ನನ್ನನ್ನು ಕದ್ದು ಕರೆ ತಂದಿರುವುದು ನಿನ್ನ ಮೃತ್ಯು ದೇವತೆಯನ್ನೇ ಆಹ್ವಾನ ಮಾಡಿದಂತೆ ಸಾಕು ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಲೋಕವೇ ಜನರಿಗೆ ಬೆಂಡಾಗುವುದು ಅದರೊಳಗೆ ಆ ಏನಾದ ರಾಮನಿಗೆ ತಿರುವನೆ ಬಿಡು ಅವನ ಹಂಬಲವನ್ನು ಬಿಡು ಬಾ ಅರಮನೆಗೆ ಹೋಗೋಣ ಬಾ ಜಾನಕಿ ಬಾ ಜಾನಕಿ ನೀನಾಗೆ ಒಲಿದರೆ ಸರಿ ಇಲ್ಲದಿದ್ದರೆ ಬಲತ್ಕರಿಸಬೇಕಾಗಿ ಎಚ್ಚರ ಅಮ್ಮ ವಸುಂಧರೆ ಕೇಳಿದೀಯಾ ಈ ಪಾಪಿ ಆಡುತ್ತಿರುವ ಮಾತುಗಳನ್ನು ಈತನು ನನ್ನನ್ನು ಸ್ಪರ್ಶ ಮಾಡುವಂತೆ ಅಷ್ಟರಲ್ಲಿ ನಿನ್ನ ಗರ್ಭವನ್ನು ಸೀಳಿ ಈ ಭಾಗವನ್ನಾಗಿ ಮಾಡಿ ಈ ನಿನ್ನ ಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೊಳ್ತಾರೆ ಸೇವಿಸೆ ಬಂದಿರ್ತೇನೆ ಸೇವಿಸೆ ಬಂದಿರ್ತೇನೆ ಸೇವಿಸೆ ಬಂದಿರ್ತೇನೆ ರಾಜೀವಲೋಚನೆ ಜಾನಕಿ ರಾಜೀವಲೋಚನೆ ಜಾನಕಿ ಸಕಲ ಸಕಲ ವಸ್ತ್ರ ಭರಣಗಳ ತಂದಿರುವೆ ಜಾನಕಿ ಸಕಲ ವಸ್ತ್ರ ಭರಣಗಳ ತಂದಿರುವೆ ಎಂದಳು ಮನ ಕೊಡು ಸೀತಾ
ಬಂದು ಮುದ್ದಾಡುವೆ ಬಾ ಜಾನಕಿ, ನಯವಿನಯದಿಂದ ನನ್ನನ್ನು ಬೇಡಿಕೊಳ್ಳುತ್ತಿರುವನು. ನೀನಾಗೆ ಬಂದ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಇಡೀ ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ಏನು? ನಾನು ಅರ್ಹನೆ, ನಾನು ಅಸಮರ್ಥನೆ? ಜಾನಕಿ, ಸಿದ್ಧರಾಗು, ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಇಲ್ಲದಿದ್ದರೆ ನಿನ್ನನ್ನು ಕತ್ತರಿಸಿ ಇದೇನಿದು? ವೀರಾದಿ ವೀರರು ಶೂರಾದಿ ಚೂರರು ಆದ ತಾವು ಒಬ್ಬ ಅವಲೆಯನ್ನು ಬಲಪಡಿಸಲು ಪ್ರಯತ್ನಿಸುವುದು ಮಂಡೋದರಿ. ವೇದವತಿಯ ಶಾಪವನ್ನು ಮರಿತಿರ ಸ್ವಾಮಿ. ಮಂಡೋದರಿ, ನೀವೇಕೆ ಇಲ್ಲಿಗೆ ಬರುವಳಾದೆ? ತಾವು ಎಲ್ಲಿರುವಿರೋ ನಾನು ಅಲ್ಲೇ ಇರುವೆನು. ನೀವು ಸೀತೆಯನ್ನು ಅಪಹರಿಸಿಕೊಂಡು ಬಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ? ಮಂಡೋದರಿ, ಸಾಕು ಮಾಡು ನಿನ್ನ ನೀತಿ ವಾಕ್ಯ. ಹಿಂದೆ ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಲಾರದೆ ಒಂದು ಸಾರಿ ತಲೆ ಬಾಗಿದರು. ನನ್ನ ಸಹೋದರಿಯಾದ ಶೂರ್ಪನಖನಿಗೆ ಕಿವಿ ಮೂಗಿಗಳನ್ನು ಕುಯ್ದು ಅಪಮಾನ ಮಾಡಿ ಕಳಿಸಿದ್ದಾಗ ಮತ್ತೊಂದು ಸಾರಿ ತಲೆ ಬಾಗಿದರು. ಇವರು ಎರಡಕ್ಕೂ ಪ್ರಚಿತವಾದೆಂದು ಜಾನಕಿಯನ್ನು ಒತ್ತಿ ತಂದಿ. ಆದರೆ ಈ ನಿನ್ನ ವರ್ತನೆಯಿಂದ ಎಲ್ಲವೂ ಭಗ್ನವಾಗಿತ್ತು. ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ಹೋದರೆ ನಾವು ನಾಶವಾಗುವುದು ಈ ರಾವಣನ ಹಂತದಿಂದ. ನಡೆ ನಡೆ, ನೀರಿನ ಅರಮನೆಗೆ ನಡೆ. ನಡೆ, ನೀರಿನ ಅರಮನೆಗೆ ನಡೆ. ಜಾನಕಿ, ಇನ್ನು 1 ತಿಂಗಳು ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರಲ್ಲಿ ನೀನು ನನ್ನ ವಶವಾಗಬೇಕು. ಇಲ್ಲದಿದ್ದರೆ ನಿನ್ನನ್ನು ಕತ್ತರಿಸಿ ದಶ ದಿಕ್ಕುಗಳನ್ನು ನಡೆಸಿಬರುವೆನು. ನಾನಿಂದ ಬರುತ್ತೇನೆ, ಎಚ್ಚರವಿರಲಿ ಜಾನಕಿ. ಈ ಪಾಪಿಗಳ ಮಧ್ಯೆ ಬದುಕುವುದಕ್ಕಿಂತ ನನ್ನ ನೀಲವಾದ ಕೇಶರಾಶಿಯಿಂದ ಆ ಮರಕ್ಕೆ ನೇಣು ಹಾಕಿಕೊಳ್ಳುವುದಿಲ್ಲ. ಶ್ರೀರಾಮಚಂದ್ರಂ ಕರಗತ ಶಾಸನ ಸ್ಥಿರಪುಣ್ಯಂ ಚಿತ್ರದೋರ್ಬಂಧು ಲಕ್ಷ್ಮಣ ಸಹಿತ ಭೂಮಿ ಮಾರವಾ
ಕ್ಷೇಮಂ ರಾಮಂ ಸುಕ್ಷೇಮಂ. ಅಮ್ಮ, ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯು ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮವಾಗಿದ್ದಾರೆ ತಾಯಿ. ಇದೇನಿದು? ನನ್ನ ಶ್ರೀರಾಮಚಂದ್ರನ ಖುಷಿಯ ವಾರ್ತೆ ಕೇಳಿ ಬರುತ್ತಿದೆ. ಈ ಅದ್ಭುತವಾದ ಕಪಿಯಾದ್ರೂ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಚೇಚೆ, ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ಹೇ ರಾಮಚಂದ್ರ, ನಿನಗಾವ ಅಮಂಗಳವೂ ಆಗದಿರಲಿ ಸ್ವಾಮಿ. ಕೇಸರಿ ಎಂಬ ಕಪಿಕುಲಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೇತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿಯಂತಲೂ ವಾಯುಪುತ್ರನೆಂತಲೂ ಕರೆಯುವರು. ಅಮ್ಮ, ಸುಗ್ರೀವರಾಜನ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ರಾಮದೂತನು ನಾನು. ಅಮ್ಮ, ಜನಸ್ಥಾನದಿಂದ ಆ ದುರುಳನಾದ ರಾವಣನು ಅಪರಿಚಿತ ಸೀತಾಮಾತೆಯು ನೀವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿರಿ. ನಿಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕು ತಾಯಿ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಈತನಲ್ಲಿ ನಿಜಾಂಶವನ್ನು ತಿಳಿಸುವೆನು. ಮಾರುತಿ, ನಾನು ದಶರಥ ಚಕ್ರವರ್ತಿಗಳ ಸೊಸಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ಆ ದುರುಳ ರಾವಣನಿಂದ ಅಪಹೃತಳಾಗಿರುವ ನಿರ್ಭಾಗ್ಯ ಸೀತೆಯು ನಾನು. ಅಮ್ಮ, ಇಂದಿಗೆ ನನ್ನ ಜನ್ಮವೂ ಸಾರ್ಥಕವಾಯಿತು, ನನ್ನ ದೂತದೂ ಸಾರ್ಥಕವಾಯಿತು ತಾಯಿ. ಮಾರುತಿ, ನೀನು ನಿಜವಾಗಿಯೂ ರಾಮಭಂಟನೆ ಆಗಿದ್ದರೆ ನಿನಗೆ ಮಂಗಳವಾಗಿ ಕೀರ್ತಿಶಾಲಿ ಆಗು. ಅದಿರಲಿ, ನನ್ನ ಸ್ವಾಮಿ ಆದರೂ ನರನು, ನೀನಾದರೂ ವಾನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ನನ್ನ ಶ್ರೀರಾಮಚಂದ್ರನ ಪೂರ್ಣ ವೃತ್ತಾಂತವನ್ನು ವರ್ಣಿಸಬಲ್ಲೆಯಾ? ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ.
ರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಕೌಸಲ್ಯ ಚಿತ್ರಾಮ ನಿತ್ಯ ರಘುರಾಮ ಕೌಸಲ್ಯ ಚಿತ್ರಾಮ ನಿತ್ಯ ರಘುರಾಮ ವಿಖ್ಯಾತ ವಿಶ್ವಮುನಿ ವಿಶ್ವಮಿತ್ರ ಗತಿಯ ಶಿಷ್ಯನಾಗಿ ರಾಮ ರಾಮ ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಐತಂದು ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಐತಂದು ವಿಕಟದನು ಜನ ಕೊಂದು ಕೊರೆದನು ಅಹಲ್ಯೆಯನಂದು ರಾಮ ರಾಮ ಪರಪುಟ್ಟು ಆ ಶಿವಧರ್ಮ ಮುರಿದಿತ್ತು ಮೈಲಿಗೆ ಕರೆ ಕೊಟ್ಟು ಪರಶು ಗರ್ಭವ ಸುಟ್ಟ ನನ್ನ ರಾಮನಮ್ಮ ಪಿತೃವಾಕ್ಯವ ಸಲ್ಲಿಸೆ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ಸತಿ ಅನುಜ ಸಹಕರಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋ ನೆಲೆಸಿದ ರಾಮ ರಾಮ ಶೂರ್ಪನಖ ಬಂಧದಲ್ಲಿ ಮನ್ನಪುರ ಸಂಧಿಯಲ್ಲಿ ಸೀತಾಪರ್ಣದಲ್ಲಿ ಸೀತಾಪರ್ಣದಲ್ಲಿ ಗಡು ಬಡಲಿದ ಕಲ್ಲೆನಿಸೆ ನನ್ನ ರಾಮ ಸುಗ್ರೀವಸಗನಾಗಿ ಸುಗ್ರೀವಸಗನಾಗಿ ಹನುಮಕಿಂಕರನಾಗಿ ಎಮ್ಮ ನಿಮಗಾಗಿ ಕಳುಹಿಸಿದನು ಎಮ್ಮ ನಿಮಗಾಗಿ ಕಳುಹಿಸಿದನು ಶೋಧನೆಗಾಗಿ ರಾಮ ರಾಮ ಅಮ್ಮ ತಾಯಿ ಹೀಗಲಾದರೂ ನಂಬು ತಾಯಿ ಮಾರುತಿ ನೀನು ಹೇಳುವುದೆಲ್ಲವೂ ಸತ್ಯವೇ ಆಗಿದೆ ಆದರೂ ನನಗೆ ನಂಬಿಕೆ ಸಾಲದಾಗಿದೆ ಇರಲಿ ನಿನ್ನ ಆಶ್ರಮ ಧರ್ಮವಾವುದು ಅಮ್ಮ ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಾಶ್ಚರ್ಯ ಆಶ್ರಮದಲ್ಲಿ ನೈಪಿಕವಾದ ಬ್ರಹ್ಮಾಶ್ಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ ಅದಿರಲಿ ಮಾರುತಿ ಈ ಶತಯೋಜನ ವಿಸ್ತೀರ್ಣವುಳ್ಳ ಶರೀರೆಯನ್ನು ಹೇಗೆ ಲಂಘಿಸಿ ಬಂದೆ ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ ಅಮ್ಮ ಹಾಗೆ ರೂಪವನ್ನು ನೋಡಿದ್ರೆ ನೀವು ಬಹಳ ಭಯಪಡುವಿರಿ ತಾಯಿ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೇ ಇರಲಿ ಮಾರು ನಾನು ನೋಡಲೇಬೇಕು ನಿಮ್ಮ ಮಾತು ನಿಶ್ಚಯವೇ ಈಗ ನೋಡಿ ನನ್ನ ವಿಶ್ವರೂಪವನ್ನು ನಿಶ್ಚಯ ಮಾರುತಿ ಸಾಕು ಮಾಡು ಮಾರುತಿ ನಿನ್ನ ಘೋರ ರೂಪವನ್ನು ದಯಮಾಡಿ ಸೌಮ್ಯ ರೂಪವು ಧಾರಣೆ ಮಾಡು ಮಾರುತಿ ಗದರ ಬೇಡನೆ ಮಾರ
ದಾರಿಗೆ ಮುದವೇರಿಸುವೆ ವಿಚಾರಿಸಿ ಫಲ ತೋರಿಸಿ ನಿನ್ನ ದಾರಿಗೆ ಮುದವೇರಿಸುವೆ ಬೆದರ ಬೇಡವೆ ಮಾತೆ ಮಾನಿದೆ ಸದಯೇ ಶುಭಾನಿದೆ ಬೆದರ ಬೇಡವೆ ಮಾತೆ ಮಾನಿದೆ ಅಮ್ಮ ಅಮ್ಮ ನನ್ನನ್ನು ಸಾಮಾನ್ಯದಿಂದ ತಿಳಿಬೇಡಿ ಅಣುರೂಪಿಯು ಮಹಾತ್ ವಿಶ್ವರೂಪಿಯೂ ಆಗಬಲ್ಲೆನು ಈಗಲಾದರೂ ನನ್ನ ನಂಬುತ್ತಾಯಿ ಮಾರುತಿ ಈ ಘನತರವಾದ ವಿದ್ಯೆಗಳನ್ನೆಲ್ಲ ಯಾರ ಬಳಿಯಲ್ಲಿ ಅಭ್ಯಾಸ ಮಾಡಿದೆ ಈ ನಮ್ಮ ಕಸೂರದಲ್ಲಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ ಮಹದಾಗಲು ಬಲ್ಲೆನೋ ಮಹದಾಗಲು ಬಲ್ಲೆನೋ ಮಹದಾಗಲು ಬಲ್ಲೆನೋ ಮಹದಾಗಲು ಬಲ್ಲೆನೋ ಹನುಮಂತನೆಂಬ ನಾಮವಿರುವುದೋ ಶುಭಾಂಗಿ ಅಮ್ಮ ನನ್ನ ಸಾಮಾನ್ಯ ತಿಳಿಬೇಡಿ ಅಣುರೂಪಿಯು ಮಹಾತಿ ಸ್ವರೂಪಿಯೂ ಆಗಬಲ್ಲೆನು ಈಗಲಾದರೂ ನನ್ನ ನಂಬುತ್ತಾಯಿ ಆಹಾ. ಮಾರುತಿ ಹಾಗಾದರೆ ನನ್ನ ಶ್ರೀರಾಮಚಂದ್ರನ ಗುಣ ಗಾಂಭೀರ್ಯಗಳನ್ನು ಶುಭ ಲಕ್ಷಣಗಳನ್ನು ವರ್ಣಿಸಿ ಹೇಳಬಲ್ಲೆಯಾ ಅಮ್ಮ ಶ್ರೀರಾಮಚಂದ್ರ ಅಮ್ಮ ಲೋಕಮೋಹಕನೂ ಆದ ಪರಂಧಮ್ಮನೂ ಆದ ಶ್ರೀರಾಮಚಂದ್ರನ ಲಾವಣ್ಯವನ್ನು ವರ್ಣಿಸಲು ಮರ್ಕಟನಾದ ನನ್ನಿಂದ ಸಾಧ್ಯವೇ ತಾಯಿ ಅಮ್ಮ ನನಗೆ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲೆ ಅನ್ಯತಾ ಭಾವಿಸ ಬರುವುದಾಗಿ ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರವು ಕೇಳಲ ಸರಳವು ತಾಯೇ ಮರ್ಕಟನಾನೇನು ಬಲ್ಲೆನು ಜನನಿ ರಾಮನರ್ಪಿಸಲು ಅಮ್ಮ ಜನನಿ ತಾಯೇ ಮಾತಾ ಚೆಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಕಂದ ಚೆಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಕಂದ ಚೆಲುವನು ಅಮ್ಮಯ್ಯ ರಾಮಗಾನ ಪ್ರೇಮ ನಿರುಪಮ 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 ರಾಮನ ವಿಪುಲ ಸೋಮನಂಪ ರಾಮನ ವಿಪುಲ ಸೋಮನಂಪ ಕೇಳಮ್ಮ ತಾಯೇ ಶ್ರೀ ರಾಮನು ಚಂದ ಚರ್ವನ್ ಅಯ್ಯ ನೀಲಮಣಿಗಳ ಸಾಲು ಕೊಂಗಳ
ಮಣಿಗಳ ಕಾಲು ಕೊಂದಳ ಬಾಲ ನೋಡಲು ಬಾಲ ಚಂದ್ರನು ಬಾಲ ನೋಡಲು ಬಾಲ ಚಂದ್ರನು ಓಡುತ್ತಿರುವುದು ವಿಶಾಲ ಪಾದವು ನೋಡೆ ಅಮ್ಮ ಓಡುತ್ತಿರುವುದು ಬಾಲ ಭಾಗವು ಓಡುತ್ತಿರುವುದು ಬಾಲ ಭಾಗವು ವಿಶಾಲ ವಚವಮ ಕಮಲಾಗಿ ಕೇಳೆ ವಿಶಾಲ ವಚವಮ ಕಮಲಾಗಿ ಕೇಳೆ ಶ್ರೀರಾಮನು ಎಂದ ಚಂದನ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂದ ಚಂದನ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂದ ಚಂದನ ಅಮ್ಮಯ್ಯ ಚಂದನ ಅಮ್ಮಯ್ಯ ಚಂದನಮ್ಮಯ್ಯ ಅಮ್ಮ ಜನಸ್ಥಾನದಲ್ಲಿ ಶ್ರೀರಾಮಚಂದ್ರರು ನೀವು ಜಲಕ್ರೀಡೆಯಾಡುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲ ಕೋಲಿಸಿದ ನಿಜವೇನಮ್ಮ? ನಿಜ ಮಾರುತಿ. ಅಮ್ಮ ವಾಮಾಂಗಿಲಿ ಮತ್ಸ್ಯ ಲಾಂಛನ ಎಂಬ ಚಿಹ್ನೆ ಇರುವುದಂತೆ ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ ಮುಂದೆಯ ಮೇಲೆ ವಸುದೆಳೆವೆಂಬ ಚಿಹ್ನೆಯುವುದಿದೆ ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ ಕಾಕಾಸು ಸಾಕು, ಸಾಕು. ಅತಿ ಗೌಪ್ಯವಾಗಿ ತಿಳಿಸುವರು ಯಥಾರ್ಥ ತಾಯಿ. ಈಗಲಾದರೂ ನನ್ನ ನಂಬುತ್ತಾಯಿ. ಮಾರುತಿ, ನೀನ್ ಹೇಳುವುದೆಲ್ಲವೂ ಸತ್ಯವೇ ಆಗಿದೆ. ಆದರೆ ಇಲ್ಲೆಲ್ಲವೂ ರಾಕ್ಷಸರ ಮಾಯ. ಆದ್ದರಿಂದ ನನಗೇಕೋ ನಂಬಿಕೆ ಸಾಲದ್ದಾಗಿದೆ. ನಾನೇನು ಮಾಡಲಿ? ನಿಜ, ಈ ರಾಕ್ಷಸರ ನಡುವೆ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ಬೇಸತ್ತಿರುವ ನಿಮಗೆ ನನ್ನ ಮೇಲೆ ಹೇಗೆ ನಂಬಿಕೆ ಉಂಟಾಗಲಾರದು ತಾಯಿ? ರಾಮಾನುಗ್ರಹವಿದ್ದಂತಾಗಲಿ. ಅಮ್ಮ ಈ ಅಂಗುಳಿಕೆಯನ್ನು ಸಮರ್ಪಿಸಿಕೊಳ್ಳಿ. ಮಾರುತಿ, ನನ್ನ ಶ್ರೀರಾಮಚಂದ್ರನ ಅಂಗುಳಿಕೆಯನ್ನು ಕೊಟ್ಟು ನನಗೆ ಮಹಾದುಪಕಾರ ಮಾಡಿ ಇದಕ್ಕೆ ಪ್ರತ್ಯುಪಕಾರವಾಗಿ ನಾನೇನನ್ನು ನೀಡಲಿ? ನಿಮ್ಮ ಮನ ಬಂದಂತೆ ಅರಸಿ ತಾಯಿ. ಆಗಲಿ ಮಾರುತಿ. ಮಾರುತಿ, ನಿನಗೆ ಮಂಗಳವಾಗಲಿ. ಚಿರಂಜೀವಿಯಾಗಿ ಬಾಳುಕಂದ, ಕೀರ್ತಿಶಾಲಿಯ. ಅಮ್ಮ ಧನ್ಯನಾದ ತಾಯಿ, ಧನ್ಯನಾದನು. ಅಮ್ಮ ನಾನು ಬಂದು ಬಹಳ ವೇಳೆಯಾಯಿತು. ಅಪ್ಪಣೆ ಕೊಟ್ಟರೆ ನಾನಿನ್ನು ಹೊರಡುತ್ತೇನೆ ತಾಯಿ. ಆಗಲಿ ಮಾರುತಿ. ಇದು ಈ ಚೂಡಾಮಣಿಯನ್ನು ನನ್ನ ಸ್ವಾಮಿಗೊಪ್ಪಿಸಿ ಇನ್ನೊಂದು ಮಾಸದ ಅವಧಿಯಲ್ಲಿ ನನ್ನನ್ನು ಇಲ್ಲಿಂದ ಬಂಧ ಮುಕ್ತಳನ್ನಾಗಿ ಮಾಡಬೇಕೆಂದು ತಿಳಿಸಿಬಿಡು. ಇಲ್ಲವಾದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣ ತ್ಯಾಗ ಮಾಡುವೆನೆಂದು ತಿಳಿಸಿಬಿಡು ಮಾರುತಿ. ಅಮ್ಮ ವೀರರಮಣಿಯಾದ ನೀನು ಈ ರೀತಿ ಮಾತನಾಡಬಾರದು. ಅಮ್ಮ ಲಕ್ಷ್ಮಣ ಸ್ವಾಮಿಗೆ ಏನು ತಿಳಿಸಲಿ, ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಏನು ತಿಳಿಸಲಿ ತಾಯಿ? ಎಲ್ಲರಿಗೂ ನನ್ನ ಆಶೀರ್ವಾದಗಳನ್ನು ತಿಳಿಸು. ನನ್ನ ಶ್ರೀರಾಮಚಂದ್ರನಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸು ಮಾರುತಿ. ಹಾಗೆ ಆಗಲಿ ತಾಯಿ. ಅಮ್ಮ ನನ್ನದೊಂದು ಪ್ರಾರ್ಥನೆ, ನಿಮ್ಮ ದರ್ಶನವಾಗುವವರೆಗೂ ನಾನು ಫಲಾರಾದಿಗಳನ್ನು ಮುಟ್ಟುವುದಿಲ್ಲವೆಂದು ಆಣೆ ಮಾಡಿದೆನು. ನಿಮ್ಮ ದರ್ಶನವಾದ ಮೇಲೆ ಹಸಿವು ಬಾಯಾರಿಕೆಯು ಬಹಳವಾಗಿದೆ. ನೀವು ಅಪ್ಪಣೆ ಕೊಟ್ಟರೆ ಸ್ವಲ್ಪ ಹಣ್ಣುಗಳನ್ನು ತಿಂದು ಹೋಗುವುದು ತಾಯಿ. ಆಗಲಿ ಮಾರುತಿ, ಆದರೆ ನೆನಪಿನಲ್ಲಿಟ್ಟುಕೋ,
ಇಲ್ಲೆಲ್ಲವೂ ರಾಕ್ಷಸರ ಮಾಯಿ. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಮುಟ್ಟಬೇಕು, ಗಿಡ ಮರಗಳನ್ನು ಹಾಳು ಮಾಡಬಾರದು, ತಿಳಿಯಿತೆ? ಅಮ್ಮ, ಕಪಿಗಳು ತಿನ್ನುವುದನ್ನು ನೀವು ನೋಡಬಾರದು, ಸ್ವಲ್ಪ ಮರ್ಯಾದೆ ತಾಯಿ. ಆಗಲಿ. ನಾನು ಬಂದ ಕಾರ್ಯವಾಯಿತು. ಈ ಅಶೋಕವನವನ್ನು ಹಾಳು ಮಾಡಿದರೆ ಕಾವಲುಗಾರರು ಈ ವಿಷಯವನ್ನು ರಾವಣನಿಗೆ ತಿಳಿಸುತ್ತಾರೆ. ರಾವಣನು ಕೋಪಗೊಂಡು ತನ್ನ ಆಸ್ಥಾನಕ್ಕೆ ನನ್ನನ್ನು ಬರಮಾಡಿಕೊಳ್ತಾನೆ. ಅವನಿಗೆ 2 ವಿತೋಕ್ತಿಗಳನ್ನು ಹೇಳುವೆನು. ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ ಯಕ್ಷಗರುಡಕ ಧರ್ಮರಿರುವರೆ ಪ್ರಾರ್ಥ ಯಕ್ಷಗರುಡಕ ಧರ್ಮರಿ ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ ಚಂದ್ರಮೌಳಿ ವರವ ಪಡೆದ ಚಂದ್ರಮೌಳಿಗೆ ವರವ ಪಡೆದ ಈ ಪ್ರಚಂಡ ವೀರ ಎದುರೇ ಚಂದ್ರಮೌಳಿಗೆ ವರವ ಪಡೆದ ಈ ಪ್ರಚಂಡ ವೀರ ಎದುರೇ ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ ಯಕ್ಷಗರುಡ ಗಂಧರ್ವರಿರುವರೆ ಸಾಕ್ಷಾತ್ ಸೈನಿಕರೊಡನೆ ಪ್ರವೇಶಿಸಲ್ಪಟ್ಟ ಈ ದಶಗಂಟನ ಸಂಧಿದಾರದಲ್ಲಿ ಒಂದು ಕಾಡಿ ಕಪಿಯನ್ನು ಹಿಡಿದು ತರಲು ಯಾರಿಂದಲೂ ಸಾಧ್ಯವಿಲ್ಲವೇ? ಪ್ರಗಸ್ತ ಯಾರಿಂದಲೂ ಸಾಧ್ಯವಿಲ್ಲವೇ? ಆ ಸಾಮಾನ್ಯ ಕಪೆಯನ್ನು ಹಿಡಿಯಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಗಿದೆ. ಚಿತೆ ಇಲ್ಲ, ಎಳೆದು ತಂದಿರಿ ಹಾತನು. ಹಲೋ ಕಪಿ, ಯಾರು ನೀನು? ಅಕ್ಷಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕೆ ಬಂದಿರುವೆಯೋ ಅಥವಾ ಸ್ವಕಾರ್ಯಕ್ಕೆ ಬಂದಿರುವೆಯೋ? ಸನ್ನಿಧಾನದ ಮಗಳು ನೀನ್ಯಾರನ್ನು ವಿಚಾರಿಪೆ? ದಾನವರಿಗರಸನು ಮೇಲ್ಪ್ರಧಾನನು ಯಾರ ಒಡೆಯನಿಗೆ ಬರುತ್ತರವ? ಓಹೋ, ನನ್ನನ್ನ ಯಾರೆಂದು ಕೇಳುತ್ತಿರುವೆಯಾ? ರತ್ನ ಖಚಿತವಾದ ಸಿಂಹಾಸನದ ಮೇಲೆ ರಾರಾಜಿಸುತ್ತಿರುವ ದಶಕಂಠನ ಮುಖ್ಯಮಂತ್ರಿಯಾದ ಪ್ರಹಸ್ತನು ನಾನು. ಬ್ರಹ್ಮಾಸ್ತ್ರದವರೆಗೂ ಮುಗಿಯಿತು. ಈ ನಾರಿ ಚೋರನು ಉನ್ನತವಾದ ಆಸ್ತ್ರದಲ್ಲಿ ಕುಳಿತು ನನಗೆ ಉತ್ತರ ಹೇಳುತ್ತಿರುವನು. ಇದು ನನಗಲ್ಲ, ನನ್ನ ಲಾಂಗೋಲಿಗೆ ಅಪಮಾನ. ನಾನೇ ಒಂದು ಆಸ್ತ್ರವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಇವನಿಗೆ ಉತ್ತರ ಹೇಳುತ್ತೇನೆ. ಏನೇ ಆಶ್ಚರ್ಯವಿದು! ಹಿಂದೆ ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಬಹಳ ಅಪಮಾನವನ್ನು ಮಾಡಿದನು. ಆತನೇನಾದರೂ ಈ ರೂಪಿನಲ್ಲಿ ಬಂದು ಅನರ್ಥಕಾರಗಳನ್ನು ಮಾಡಿರುವನೇ? ಎಲೈ ಕಾಳಿಕಮೆಯೇ, ನೀನು ಯಾರು? ಜಾಗೃತಿಯಾಗಿ ತಿಳಿಸುವ ನಾವು, ಇಲ್ಲದಿದ್ದರೆ ಶಿರಸ್ಥೇದನಕ್ಕೆ ಆಜ್ಞೆಯನ್ನು ಮಾಡುವೆನು. ಏನು ಮಾರುತಿಯ ಶ್ರೇಷ್ಠದನ? ಅಷ್ಟು ಸುಲಭವಲ್ಲ ಸಾರ್ವಭೌಮ. ನಾನು ರಾಜದೂತನಾಗಿ ಬಂದಿದ್ದೇನೆ. ಮತ್ತೆ ಅಶೋಕವನ್ನೆಲ್ಲ ಹಾಳು ಮಾಡಿ ನಿನ್ನ ರಾಜದೂತನಾಗಿ ಕಳಿಸಿದ ಆ ರಾಜಶ್ರೇಷ್ಠನ ಯಾರೋ? ಕಿಸ್ಕಿದಾಧಿಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ನಿನಗೆ ಆತನು ಒಂದು ಸಂದೇಶವನ್ನು ಕಳಿಸಿದ್ದಾನೆ. ಏನು ಆ ಸಂದೇಶ? ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಮಾಡಬೇಕೆಂಬುದೇ ಸಂದೇಶ. ಕಪಿಯಾಗಿ ಹುಟ್ಟಿ ಕಪಿಗೆ ಸಲಗೆಯನ್ನೇ ತಂದಿರುವೆ. ಅವನಂತೆ ನಡೆಯುತ್ತಿದ್ದರೆ ಏನಾಗುವುದೋ ಕೋಣಗ? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಕಾರವನ್ನು, ಓಂ ನಮೋ ಶಿವಾಯ ಎಂಬ ಮಂತ್ರದಲ್ಲಿ ಪಂಚಾಕ್ಷರಿ ಮಂತ್ರದಲ್ಲಿ ಮಕಾರವನ್ನು ಸೇರಿಸಿದರೆ ಏನಾಗುವುದೋ?
ಏನಾಗುವುದು? ರಾಮನಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಳೆಯನಾದ ಶ್ರೀರಾಮಚಂದ್ರನಿಗೆ ದೂತನು ನಾನು. ನಾನಾದರೂ ಬಹುಜನ ರಾವಣರು ಇರುವರೆಂದು ಕೇಳಿದ್ದೇನೆ. ಅಷ್ಟು ಜನ ರಾವಣರು ನೀನ್ಯಾವ ರಾವಣನೋ? ಹಾಗಾದರೆ ನೀನ ಯಾವ ಯಾವ ರಾವಣರನ್ನು ನೋಡಿರುವೆ? ಹಾಗಾದರೆ ಹೇಳುವುದಾಗುವ ಕೈಲಾಸ ಪರ್ವತನು ಎತ್ತಲು ಹೋಗಿ ಎತ್ತಲಾರದೆ ಅಡಿಯೋಳ್ ಸಿಲುಕಿ ಶಂಕರ ಮಹದೇವ ಎಂದು ಅಲ್ಲಲು ಕಿರೀತಿದ್ದ ನೀನೇನೋ ರಾವಣ? ಎಲೆ ಕೋಳಿಗ, ಆ ಕೈಲಾಸವನ್ನು ಎತ್ತಿ ಚೆಂಡಾಡಿದ ವೀರಾಗ್ನಿ ಈ ದಶಕಂಠರ ಮತ್ತೇನು ಹೇಳುವನಾಗೋ? ಮಹಾಪರಾಕ್ರಮಶಾಲಿಯಾದ ಕಾರ್ತಿವೀರ ಅರ್ಜುನನ್ನು ಗೆಲ್ಲಲು ಹೋಗಿ ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳೆಯನ್ನು ತೊಡಿಸಿಕೊಂಡು 12,000 ವರ್ಷ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ನೀನೇನೋ ರಾವಣ? ಏನು? ಕಾರ್ತಿವೀರನ ಅರ್ಜುನನ ಮನೆಯಲ್ಲಿ ವೈರಿಗಳ ಬಲಬಲಗಳನ್ನು ತಿಳಿಯಲು ಅವನ ಅರಮನೆಯಲ್ಲಿದ್ದನೇ ಹೊರತು ಅನ್ಯಥಾ ಅಲ್ಲ. ಮತ್ತೇನು ಮಗಳುವನಾಗೋ? ನನ್ನ ವಂಶಜನಾದ ವಾಲಿಯು ಸಮುದ್ರದ ಬಳಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವ ಸಮಯದಲ್ಲಿ ಅವನನ್ನು ನೀನು ಕೆಡಕಲು ಆತನು ನಿನ್ನನ್ನು ಎಡಬುರಿ ಕಟ್ಟಿ ಸಪ್ತ ಸಮುದ್ರದ ಹತ್ತಿ ತನ್ನ ಮಗನಾದ ಅಂಗನ ತೊಟ್ಟಿಲಿಗೆ ಕಟ್ಟಿರಲು ಆತನ ಪ್ರಹಾರವನ್ನು ತಾಳಲಾರದೆ ಅಲ್ಲಲ್ಲೂ ಪ್ರೀತಿನ ನೀನೇನೋ ರಾವಣ? ಎಲ್ಲವೋ ಕಾಳಿಕಬಿಯೇ, ಒಂದೇ ದಿನದಲ್ಲಿ ನನ್ನ ಪರಮಾತ್ಮನಿಗೆ ಹರಕೆಯನ್ನು ಕೊಡಬೇಕಾದ ಸಂದರ್ಭದಲ್ಲಿ ಆತನನ್ನು ಕೆಡಕಿದರೆ ಹೊರತು ಅನ್ಯಥಾ ಅಲ್ಲ. ಮತ್ತೇನು ಭಗವನ? ಬಡರಾಮ ಭಕ್ತಿಯನ್ನು ಅತಿ ಸಾಹಸ ಸಂಭ್ರಮದಿಂದ ಎತ್ತಿಕೊಂಡು ಬಂದ ಈ ವೀರಾಗ್ನಿ ನಾನೇ ಮತ್ತೇನು ಮಗಳವನ? ನೀನು ಆಕೆಯನ್ನು ತಂದುದು ಹೇಗಾಯಿತೆಂದರೆ ನಿನ್ನ ವಂಶವನ್ನು ಸುಡುವ ಬೆಂಕಿಯನ್ನು ನಿನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತಾಯಿತು. ಈ ಕೋಡಗನ ಮಾತು ಬಹಳವಾಗಿತ್ತು. ಈತನನ್ನು ಈ ನೀಚನನ್ನು ತಲೆ ಕಡಿದು ಬಂದು ಬರುವನಾಗಿ
ಹೇಳುವನಾಗು. ದೂತಮದೆಯು ಮಹಾಪಾಪಕರ. ರಾಮನೆಂದರೆ ಸಾಮಾನ್ಯನವನಲ್ಲ, ಮಹಾವಿಷ್ಣುವೇ ಶ್ರೀರಾಮಚಂದ್ರರು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಮಾತೆಯಾಗಿ ಜನಿಸಿರುವಳು. ಆದ್ದರಿಂದ ಸೀತಮಾತೆಯನ್ನು ರಾಮನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಈ ಬಗಡ ಸ್ಥಿತಿಯನ್ನು ಮೊದಲು ಈ ಸಭೆಯಿಂದ ಹೊರಗೆ ತಳ್ಳತಕ್ಕದ್ದು. ಬೇಗ ತಳ್ಳುವನಾಗು. ಈ ಪಾಪಿಗಳ ಮಧ್ಯದಲ್ಲಿರುವ ಬದಲು ರಾಮನಲ್ಲಿಗೆ ಹೋಗಿ ಶರಣಾಗುವುದೇ ಲೇಸು. ಎಲ್ಲಾದರೂ ನಾಶವಾಗಿ ಹೋಗು. ಪ್ರಗಸ್ಥ, ಈ ಕಾಡು ಕವಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅದನ್ನು ವಿಚಾರಿಸು. ಮಹಾಪ್ರಭು, ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಹೌದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಹತ್ತಿ ಬೆಂಕಿಯನ್ನು ಹೊತ್ತಿಸಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ನಗರಿಂದಾತಿಗೆ ದೂಡಬೇಕು. ಅದನ್ನು ನೋಡಿದ ನರಾಧಮರು ಬುದ್ಧಿ ಕಲಿಯಲಿ. ಎಲೆ ಕಾಡು ಕವಿಯೇ, ನಿನ್ನ ಆ ರಾಜನಾದ ಸುಗ್ರೀವನಿಗೆ ಹೇಳ್ಬಿಡು, ನಿನಗಾಗುವ ಈ ಅಗ್ನಿ ಸಂಸಾರವೇ ಅವರಿಗೂ ಆಗುವುದೆಂದು ಹೇಳಿಬಿಡು. ಬೇಗ ಈ ಕೋಡಿಗಳ ಬಾಲಕ್ಕೆ ಬೆಂಕಿಯನ್ನು ಇಡುವ. ರಾವಣೇಶ್ವರ, ಅಂದು ನಿಶಾರಾತ್ರಿಯಲ್ಲಿ ಈ ಲಂಕಾ ನಗರವನ್ನು ಪ್ರವೇಶ ಮಾಡಿದನು. ನಿಮ್ಮ ಸೇವಕರು ಇಡುವ ಬೆಂಕಿಯಿಂದ ಚೆನ್ನಾಗಿ ಮನಗೊಂಡು ಹೋಗುವೆನು. ಆಂಜನೇಯ ಹೋಗಿ
ಲಂಕಾನ್ವೇಷಣೆ ಕಾರ್ಯಕ್ಕೆ ಮಾರುತಿ ಓದನು ಇನ್ನು ಬಾರಲೇ ಇಲ್ಲವಲ್ಲ. ಅದು ಎತ್ತಲೇ ಬರುತ್ತಿರುವ ರಾಮ 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 ಶ್ರೀರಾಮ ರಾಮ ರಾಮ ರಾಮ. ಮಾರುತಿ, ಹೋದ ಕಾರ್ಯವೇನಾಯಿತು? ಪ್ರಭು, ಅಭಿಜ್ಞಾನ ವಸ್ತುವನ್ನು ತಂದಿರುವೆನು, ತೆಗೆದುಕೊಳ್ಳಿ. ಮಾರುತಿ, ಯೋಜನಾ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದ ಈ ಉಪಕಾರಕ್ಕೆ ಪ್ರತಿ ಉಪಕಾರಕ್ಕಾಗಿ ನಾನು ಏನನ್ನು ಕೊಡಲಿ? ದೇವ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ಇರುವಂತೆ ಅನುಗ್ರಹಿಸು ತಂದೆ. ಮಾರುತಿ, ಹನುಮ ಕೇಳಲು ನಿನ್ನ ಪೂರ್ವ ಭಕ್ತರಲ್ಲಿ ವನಜ ಭವಾಂಡಗಳಿಲ್ಲ, ಅರಸಿ ನೋಡಲು ಹನುಮ ಹನುಮ ಕೇಳಲು ನಿನ್ನ ಪೂರ್ವ ಭಕ್ತರಲ್ಲಿ ವನಜ ಭವಾಂಡಗಳಿಲ್ಲ, ಅರಸಿ ನೋಡಲು ಹನುಮ ಹನುಮ ಇಣಯದಿ ದಶರಥರು ಪಾಲಕ್ಕೆ ನಾವು ನಾಲ್ವರು ಪುತ್ರರಯ್ಯ. ಇಣಯದಿ ದಶರಥರು ಪಾಲಕ್ಕೆ ನಾವು ನಾಲ್ವರು ಪುತ್ರರ. ಇಂದಿರಾರಭ್ಯ ನೀನು ಐದನೆಯ ಪುತ್ರನೆಂದು ಭಾವಿಸೆವ. ಇಂದಿನಾರಭ್ಯ ನೀನು ಐದನೆಯ ಪುತ್ರನೆಂದು ಬ್ರಹ್ಮ ಪದವಿಯ ಕೊಡುವೆ ಹನುಮ. ಹನುಮ ಹನುಮ ಹನುಮ. ಅದು ವಿಭೀಷಣನು ಇಷ್ಟಲೇ ಬರುತ್ತಿರುವನು. ವಿಭೀಷಣನು ಇತ್ತಲೇ ಬರುತ್ತಿರುವನು. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾಗದೆ ನಿಮ್ಮಲ್ಲಿ ಶರಣಾಗಲು ಬಂದಿದ್ದೇನೆ. ಕೈ ಹಿಡಿದು ಕಾಪಾಡುತ್ತೇನೆ. ವಿಭೀಷಣ, ನಿನಗೆ ಮಂಗಳವಾಗಲಿ. ಲಂಕಿ ರಾವಣನನ್ನು ಸಂಹರಿಸಿ ನಿನ್ನನ್ನು ಲಂಕಾಧೀಶನ ರಾಜ್ಯ ಪಟ್ಟವನ್ನು ಕಟ್ಟುವೆನು. ಯುದ್ಧದ ಸಮಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಹಾಗೆ ಆಗಲಿ ಸ್ವಾಮಿ. ಇನ್ನು ತಡಬೇಕೆ? ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಸಮುದ್ರದಿಂದ ದಾಟಿ ಲಂಕಾನಗರ ಸೇರಿ
ನೀಚನಾದ ರಾವಣ ಕುಂಭಕರ್ಣನನ್ನು ಸಂಹರಿಸಿ ಬಿಡೋಣ. ಸಿದ್ಧನಾಗು. ನೀನು ನನಗೆ ಶರಣಾಗತನಾಗು. ಸೀತೆಯನ್ನು ನನಗೊಪ್ಪಿಸಿ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಏನು ನಿನಗೆ ಶರಣಾಗತನಾಗಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಯುದ್ಧ ಮಾಡೇ ಜಯಿಸುವನ ನಿಲ್ಲುವನಾಗು. ಸಿದ್ಧನಾಗು. ಜೈ ಶ್ರೀರಾಮ. ನಿಮ್ಮ ಪಟುವನ್ನು ವ್ಯರ್ಥವೋ? ನನಗೆ ಮೋಕ್ಷವನ್ನು ಕೊಡುವ ಶ್ರೀರಾಮ, ಮೋಕ್ಷವನ್ನು ಕೊಡುವ. राम जय तुषे राम सुनाम राम जय तुषे राम सुनाम अमर विनुत पद अमर विनुत पद अमित राम जय तुषे राम सुनाम राम रम राम राक्षस भीम राम रम राम राक्षस भीम रवि कुल लोम रवि कुल लोम जल राम परम पुरुष परम पुरुष पावन श्री रघु राम जय तुषे राम सुनाम लक्ष्मी रमण गोविंद आंजनेय वर्ग गोविंद हर नमः पार्वती पतये राजा रामचंद्र महाराज की महारुद्र नमान की बोलो सब संतन की श्री रामचंद्र प्रभु की महारुद्र नमान की बोलो सब संतन की बोलो भारत माता की जय श्रीराम. ಒಂದೈದು ಕೂತ್ಕೊಂಬಿಡಿ. ಸನ್ಮಾನ ಕಾರ್ಯಕ್ರಮ ಇರ್ತದೆ. ಪಾತ್ರಧಾರಿಗಳು ಎಲ್ಲರೂ ಕೂಡ ಬನ್ನಿ. ಆಮೇಲೆ ನೀವು ಡ್ರೆಸ್ ಕಳ್ಸಿವ್ರು ಅಂತ ಬೇಕಾರೆ ಕೃಷ್ಣ ಸನ್ಮಾನ ಬರಬೇಕು. ನಮ್ಮ ಹಿರಿಯ ಕಲಾವಿದರು ಪಟೇಲ್ರು ಚಂದ್ರಯ್ಯಪ್ಪರ್ ಇದ್ರೆ ಬರಬೇಕು. ಶಿವರಾಜು ಹೊಸಕೆರೆ ಶಿವರಾಜಣ್ಣವರು ನಮ್ಮ ಲಕ್ಷ್ಮಣವರು ಬರಬೇಕು. ಮುಖ್ಯ ನಿನ್ನೆ ಶ್ರೀರಾಮನವಮಿಯ ಪ್ರಯುಕ್ತ ಗುತ್ತಿಗೆದಾರರು ಡಿ ವಿ ಲಕ್ಷ್ಮಣರವರು ಅವರಿಗೆ ಈ ನಾಟಕದ ಪರವಾಗಿ, ಈ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ನಾಗನಹಳ್ಳಿ ಅವರ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ವೇದಿಕೆಗೆ ಅಭಿನಂದಿಸಕ್ಕೆ ಆಹ್ವಾನವನ್ನು ನೀಡುತ್ತಿದ್ದೇವೆ. ಪವನ್
ಆಯ್ತಾ ಅಣ್ಣ ಒಂಚೂರು ಈ ಕಡೆ ಬರೋಣ ಅಣ್ಣ ಆಗಿರೋಣ ಆಯ್ತು ನಮ್ಮ ಲಕ್ಷ್ಮಣವ್ರು ನಂಗೆ ಕಾಲ್ವನಿ ಪಂಚಲಿಂಗಯ್ಯ ಬರಬೇಕು. ನಾಲ್ಕರ ಸ್ವಾಮೀಜಿ ಬಂದು ಹಾಕ್ಬಿಟ್ರಪ್ಪ. ಹಾಕ್ಬೇಕು. ಅವ್ರು ಕೂತದ್ಮೇಲೆ ಹಾಕ್ಬಿಡಿ. ಅಬ್ಬಾ ಶಾಲ ಹಾಕಿ ಹಾಕ್ತಾ ಶಾಲ ಹಾಕಿ ಶಾಲ ಕೊಡಿ. ಈ ತರ ಮಾಡಬಾರ್ದು ನೀವು. ಗುರುಗಳು ಎಲ್ಲ